ಅದರಿಂದ ಈಶಾ ಫೌಂಡೇಶನ್ನು ಇಲ್ಲಿ ನಂದಿ ಬೆಟ್ಟ ಇಲ್ಲೆಲ್ಲನೂ ಪರಿಸರ ಇದಿರೋದ್ರಿಂದ ದೇವಸ್ಥಾನಗಳು ಎಲ್ಲ ಜನಗಳು ಬಂದು ಇಲ್ಲಿ ಸಿಲ್ಗೇಟ್ ಸರ್ಕಲ್ನಲ್ಲಿ ಹಳೇ ಕಾಲದಿಂದ ನಾವು ಚಿಕ್ಕ ಮಕ್ಕಳಾಗಿದ್ದ ಇಲ್ಲಿ ಬಂದು ನಾವು ತಿಂಡಿ ತಿನ್ಕೊಂಡು ಹೋಗ್ತಾಯಿದ್ವು. ಇವರು ಇವತ್ತು ಒಳ್ಳೆ ಒಳಗೆ ಮಾಡ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ಪಾಪ ಉದ್ದಿಮೆಯವರು ದೇಶ ಬಿಟ್ಟು ದೇಶಕ್ಕೆ ಬಂದು ಜೀವನ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಇರಾಕದಲ್ಲಿ ಗಲಾಟೆಗಳು ಮಾಡಿಕೊಂಡು ಇವ್ರಿಗೆ ಅಲ್ಲಿನ ಇದು ಗ್ಯಾಸ್ ಕೊಡ್ತಾ ಇಲ್ಲ ಅಂತಂದರೆ ಅವರು ಪ್ರಪಂಚದಲ್ಲಿ ಬದುಕೋದಕ್ಕೆ ಒಂದು ಇದು ಮಾಡೋದಕ್ಕೆ ಎಷ್ಟೋ ಕೋಟ್ಯಾಂತರ ಜನ ಜೀವನಗಳು ಹಾಳಾಗುತ್ತೆ. ಸತ್ಯಕ್ಕೆ ಇದನ್ನು ಮಾಡಿಕೊಡ್ಬೇಕಂತೇಳಿ ಇವ್ರಿಗೆ ಮನವಿ ಮಾಡಿಕೊಡ್ತಾಯಿದ್ದೆ. ನನ್ನ ಹೆಸರು KM ರಾಮಚಂದ್ರ ಅಂತ, ಚಿಕ್ಕಬಳ್ಳಾಪುರದ ನಿವಾಸಿ. ನಾನು ಯಾವತ್ತೂ ಇಲ್ಲಿ ಸಂದರ್ಶನ ಹೋಟ್ಲಲ್ಲಿ ದಿನ ಕಾಫಿ ಬರ್ತೀನಿ. ಇಲ್ಲಿ ಕಾಫಿ ಯಾಕೆಂದರೆ ಅತಿ ಚೆನ್ನಾಗಿರ್ತೈತೆ, ದೋಸೆ ಕಾಫಿ ಎಲ್ಲ. ಇವತ್ತಿನ ದಿನ ಗ್ಯಾಸಿನ ಅಭಾವ ಆಗಿ ಸೌದೆ ಒಲೆಯನ್ನು ಮಾಡ್ತಾ ಇದ್ದಾರೆ. ಪಾಪ ಗ್ರಾಹಕರಿಗೂ ಬಹಳ ತೊಂದರೆ ಆಗಿದೆ. ಅವ್ರ ಕಣ್ಣುಗಳು ನೋಡ್ತಾ ಇದ್ದರೆ ಕಣ್ಣುಗಳು ಹೋಗೋ ಮಟ್ಟದಲ್ಲಿದೆ. ಈ ಥರ ಇದೆ. ಅದರಿಂದ ಕೇಂದ್ರ ಸರ್ಕಾರ ಬೇಗನೆ ಎಚ್ಚೆತ್ಕೊಂಡು ಗ್ಯಾಸ್ ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಹೋಟ್ಲುಗಳೆಲ್ಲ ಮುಚ್ಚಬೇಕಾಗುತ್ತೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ತೊಂದರೆ ಆಗಿದೆ. ಅದರಿಂದ ದಯವಿಟ್ಟು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಇವರಿಗೆ ಅನುಕೂಲ ಮಾಡಿಕೊಡ್ತಾರೋ ಮಾಡಿಕೊಡ್ಬೇಕು. ಇಲ್ಲ ಸಾಲ ಸೌಲಭ್ಯಗಳು ಮಾಡಿ ಅವ್ರ ಹೋಟ್ಲ್ ಮೇಲೆ ಹೋಟ್ಲ್ ಮಾಲೀಕರು ಹಾಕಿರ್ತಾರೆ. ಇವತ್ತು ಕೆಲಸದವರೆಲ್ಲ ಬೀದಿ ಪಾಲಾಗ್ತಾರೆ. ಅದರಿಂದ ದಯವಿಟ್ಟು ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನನಗೆ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಹೋಟ್ಲ್ ಮಾಲೀಕರಿಗೆ ನಮಸ್ಕಾರ. ಅಂದರೆ ನಮ್ಮ ಒಂದು ಮಿತ್ರಕೂಟ ಇದ್ದಾರೆ. ನಮ್ಮ ಬಚ್ಚನ್ ಮೇಲೆ ಮಧು ಇರ್ಬೋದು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು, ಹರಿಶ್ಚಂದ್ರ ಇರ್ಬೋದು, ನಂದಿ ಅಶೋಕ್, ನಾವೆಲ್ಲ ಒಂದು 5-6 ದಿವಸದಿಂದ ಕೂತು ಮಾತಾಡುವಾಗ ನಾವು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ. ನಾವು ಪ್ರದೀಪ್ ಇಶ್ವರಿಗೂ ಇನ್ವೈಟ್ ಮಾಡಿದ್ದೀವಿ, ಮಂತ್ರಿಗಳಿಗೂ ಇನ್ವೈಟ್ ಮಾಡಿದ್ದೀವಿ. ಮಂತ್ರಿಗಳು ಅವರ ತಾಲೂಕಿನಲ್ಲಿ 8ರಿಂದ ಸಂಜೆವರೆಗೂ ಚಕ್ರಾನಗಳು ಸುಮಾರು 12-14 ಕಡೆ ಹೋದವಾರ ಇತ್ತು. ಅದನ್ನು ನಾವು ಮುಂದಕ್ಕೆ ಹಾಕಿದ್ದೀವಿ. ಇವತ್ತು ಮಾಡಲೇಬೇಕು ಅನ್ನೋ ಕರೆ ನೀವು ಮುಂದುವರಿಸಿ ಅಂತೇಳಿ ಅವರು ಪ್ರೋತ್ಸಾಹ ಸಪೋರ್ಟು ಮಾರೆಲ್ಲ ಕೊಟ್ಟಿದ್ದಾರೆ ಮಂತ್ರಿಗಳು. ಮತ್ತು ನಾವು ಮೈಲಿಯವ್ರಿಗೂ ಮೆಸೇಜ್ ಹಾಕಿದ್ವಿ. ಅವ್ರ ಊರಲ್ಲಿ ಇಲ್ಲ ಅಂತ ಕಾಣುತ್ತೆ. ಸೀತಾರಾಮ್ ಅವ್ರಿಗೂ ಮಾತಾಡೋಣ ಅಂತ ಫೋನ್ ಮಾಡಿದ್ವಿ. ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ರಕ್ಷಾರಾಮಯ್ಯ ಅವ್ರ ಗಮನಕ್ಕೂ ತಂದಿದ್ದೀವಿ. ಎಲ್ಲ ಮುಖಂಡರು ಬರಲಿ, ಎಲ್ಲ ತಾಲೂಕುಗಳಲ್ಲೂ ಈ ರೀತಿ ಆಗಲಿ. ಪ್ರತಿಭಟನೆಗಳು ತಾಲೂಕು ಮಟ್ಟದಿಂದ ಎಲ್ಲ ಕಡೆನೂ ಆದರೆ ಕೇಂದ್ರ ಸರ್ಕಾರ ಕಣ್ ತೆರೆಯುತ್ತೆ ಬೇಗ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ನಾವು. ಇದರಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆ ಆಗಲಿ, ಡಿವಿಡೆಂಡ್ ರೀತಿಯಲ್ಲಿ ಯಾವುದೆಲ್ಲ ಏನೂ ಇಲ್ಲ. ಇದು ನಾವು ಮುಂದಾಳತ್ವ ವಹಿಸಿ ನಮ್ಮ ಜನಗಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನ ನೀಗಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರೋದು. ಇವತ್ತೆಲ್ಲ ನಾವು ವಿದ್ಯಾರ್ಥಿ ಆಗಿದ್ದಾಗಲಿಂದ ನಾವು ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಜನಗಳಿಗೋಸ್ಕರ, ನಮ್ಮ ಕ್ಷೇತ್ರಗಳಿಗೋಸ್ಕರ, ಒಳ್ಳೇದಾಗೋದಕ್ಕೋಸ್ಕರ ಹೋರಾಟನೂ ಮಾಡ್ತೀವಿ. ಸರ್ಕಾರಗಳ ಜೊತೆ ಹೋಗಿ ರಿಕ್ವೆಸ್ಟು ಮಾಡ್ತೀವಿ, ಅವ್ರನ್ನ ಒಪ್ಪಿಸ್ತೀವಿ, ಕನ್ವಿನ್ಸು ಮಾಡ್ತೀವಿ. ಎಲ್ಲ ಮಾರ್ಗಗಳಿಂದಲೂ ನಾವು ಸಮಸ್ಯೆಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ಈ ಹೋರಾಟ. ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಶಾಸಕರು ಸರಿಯಾಗಿ ಭಾಗವಹಿಸ್ತಾ ಇಲ್ಲ. ಪ್ರತಿಭಟನೆ ಇರ್ಬೋದು, ಅಥವಾ ಪಕ್ಷದ ಕಾರ್ಯಕ್ರಮ ಇರ್ಬೋದು, ಅಥವಾ ಅವರು ಇಲ್ಲಿ ಮನೇನೂ ಇಲ್ಲ, ನಿವಾಸನೂ ಇಲ್ಲ, ಸಾರ್ವಜನಿಕರಿಗೆ ಅಲಭ್ಯ ಆಗಿದ್ದಾರೆ. ಇದ್ರ ಮುಖಾಂತರ ನೀವೇನು ಹೇಳ್ತೀರಾ? ಜನ ಯಾವಾಗ ಅವ್ರನ್ನ ಸಂಪರ್ಕ ಮಾಡಬೇಕು? ಅದು ಅವರು ಬಂದಾಗ ತಾವು ಅವರನ್ನ ಕೇಳಬೇಕು. ಅಲ್ಲ, ಅವ್ರು ಯಾವುದು ಪತ್ರಿಕಾಗೋಷ್ಠಿನೂ ಮಾಡ್ತಿಲ್ಲ, ಕೈಗೂ ಸಿಗ್ತಿಲ್ಲ. ಆ ವಿಚಾರವಾಗಿ ನಾವು ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ನಾವು ಎಲ್ಲರನ್ನೂ ಕರೆದಿದ್ದೀವಿ, ನಾವು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಅವರು ಬಂದು ಭಾಗವಹಿಸಿದ್ರೆ ಅವರಿಗೆ ಒಂದು ಜನಗಳಲ್ಲಿ ಒಂದು ಕ್ರೆಡಿಟ್ ಅಂತೀವಿ. ಏನು ಅಂತೇಳಿ ಜನ ಪರ ಇಲ್ಲಪ್ಪ, ನಮ್ಮ ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ನೀವು ಮುಂದಿನ ದಿನಗಳಲ್ಲಿ ಅವರು ಸಿಗ್ತಾರೆ ನಿಮಗೆ. ಅವಾಗ ತಾವು ಅವರನ್ನು ಹೇಳಿ ನೀವು ಭಾಗವಹಿಸಿ ಎಲ್ಲ ಕಾರ್ಯ ಮುಂದುವರಿಸಿ ಎಲ್ಲ ಇನ್ವಾಲ್ವ್ ಆಗಿ ಅಂತ ತಾವು ಹೇಳಿ ಅಂತ ನಾನು ನಾವು ಕೇಂದ್ರ ಸರ್ಕಾರದ ಕಣ್ ತೆರೀಬೇಕು, ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ರೈತರಿಗೆ ಮತ್ತು ಕಾರ್ಮಿಕರಿಗೆ, ದುಡಿತಕ್ಕಂಥ ವರ್ಗಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಗ್ಯಾಸು ಮತ್ತೆ ರೈತರಾಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಪ್ರತಿಯೊಂದನ್ನು ಗಗನಕ್ಕೆ ಏರಿರ್ತಕ್ಕಂಥ ಬೆಲೆಗಳನ್ನು ನಾವು ಇವತ್ತು ಒಟ್ಟು ಡಬ್ಬಲ್ ಆಗಿದೆ. ಡಬ್ಬಲ್ ಆದರೂ ಸಹ ಸಿಗ್ತಾ ಇಲ್ಲ. ಎಷ್ಟೋ ಹೋಟೆಲ್ಗಳು, ಫ್ಯಾಕ್ಟ್ರಿಗಳು, ಉದ್ಯಮಿಗಳು ಅವರ ಕೆಲಸಗಳನ್ನು ನಿಲ್ಲಿಸಿ
ಊಟ ಇಲ್ಲದೆ ಗ್ಯಾಸ್ ಇಲ್ಲದೆ ಇರೋದಕ್ಕೆ ಕಾರಣವಾಗಿ ಎಲ್ಲ ಸ್ಥಗಿತಗೊಂಡಿರ್ತಕ್ಕಂಥದ್ದನ್ನು ನಾವು ಮನಗಂಡು ಈಗಾಗಲೇ ನಿನ್ನೆ ಒಂದು ಬಂದು ಈ ಗ್ಯಾಸ್ ಸ್ಟಾಪ್ ಆಗಿ 3 ದಿವಸ ಆಯಿತು. ಇದು ಗೊತ್ತಾದ ತಕ್ಷಣ ನಾವು ಪ್ರತಿಭಟನೆಯನ್ನು ಮಾಡಿ ಈ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರದ ಕಣ್ತರಿಸಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಾವು ಈ ಭಾಗದ ಎಚ್.ಎನ್. ವ್ಯಾಲಿ ಮತ್ತು ಕೆ.ಸಿ. ವ್ಯಾಲಿ ನೀರನ್ನ 3 ತಿಂಗಳಿಂದ 6 ತಿಂಗಳ ಮುಳುಗುವಂತರ ಶುದ್ಧೀಕರಣವನ್ನು ಮಾಡಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದಲೂ ಸಹ ನಾವು ಈ ಪ್ರತಿಭಟನೆ ಅದಕ್ಕೆ ಅಲ್ಲದೇ ಇದ್ರೂ ಸಹ ಅದನ್ನೂ ಸಹ ನಾವು ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರದ ಜೊತೆ ನಾವು ಉಪಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನೊಂದು 6 ತಿಂಗಳೊಳಗಡೆ ಆ ಕೆಲಸವನ್ನು ನಾವು ಮಾಡುತ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದಂಥ ವಿಚಾರಗಳನ್ನು ನಮ್ಮ ಮಾಜಿ ಶಾಸಕರ ಬಚ್ಚೇಗೌಡರು, ರಮೇಶ್ ಅವರು, ನಾರಾಯಣಸ್ವಾಮಿ ಅವರು ಇದ್ದಾರೆ. ಅವರುಗಳು ತಮ್ಮ ಅನಿಸಿಕೆಗಳನ್ನು, ಅವರ ಅಭಿಪ್ರಾಯಗಳನ್ನು ತಮಗೆ ತಿಳಿಸ್ತಾರೆ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.